ಕಂಪ್ಲೀಟ್ ಮಾಡಿ. ನೋಡಿ, ಮೂಲಭೂತ ಸೌಕರ್ಯ ಇಲ್ಲ, ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತಾ ಇಲ್ಲ. ಜನರಿಗೆ ಬೇಕಾಗಿರುವ ಆಸ್ಪತ್ರೆ, ಹೆಲ್ತ್, ಶಿಕ್ಷಣ ಇದ್ರ ಬಗ್ಗೆ ಒತ್ತು ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಬಂದಾಗ್ತಾ ಇದೆ. ಅಷ್ಟು ಒಂದು ಏಕೋಪಾಧ್ಯಾಯ ಶಾಲೆಗಳ ಪರಿಸ್ಥಿತಿ ಹೀನಾಯವಾಗಿದೆ. ಕನ್ನಡದ ಜನರ ಬಗ್ಗೆ ಇವರಿಗೆ ಒಂದು ಸ್ವಲ್ಪನೂ ಕಿಂಚಿತ್ತು ಅವರಿಗೆ ಯೋಚನೆನೇ ಇಲ್ಲ. ಅವರ ಕುರ್ಚಿಯ ಕಾದಾಟ, ಅವರಿಗೆ ಎಲೆಕ್ಷನ್ಗೆ ಏನ್ ಮಾಡಬೇಕು, ಅವರ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಬಿಟ್ರೆ. ನೋಡಿ, ನಾನು ಹೇಳೋದು, ಮುಸಲ್ಮಾನರಿಗೆ ಅವರು ಬಡ್ಡಿ ಮನ್ನಾ ಮಾಡಿದ್ದಾರೆ, ಸಂತೋಷ, ನಾವು ಅದ್ರ ಬಗ್ಗೆ ಖಂಡಿತ ಆಕ್ಷೇಪಣೆ ಇಲ್ಲ. ಅವ್ರು ದೇವರಾಜ ಅರಸು ನಿಗಮ ಏನ್ ಮಾಡಿದೆ, ಅಂಬೇಡ್ಕರ್ ನಿಗಮ ಏನ್ ಮಾಡಿದೆ, SC/ST/P ಅವರ ದುಡ್ಡು 25,000 ಡೈವರ್ಟ್ ಮಾಡಿದ್ರು. ನೋಡಿ, ಈ ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿದ್ರೆ 4,16,000 ಕೋಟಿಯಲ್ಲಿ 56,000 ಬದಿಗಿಟ್ಬಿಡಿ ಶ್ರುತಿ, ಗ್ಯಾರಂಟಿಗಳಿಗೆ ಕೊಡಿ, ನಮ್ಗೇನ್ ಬೇಡ ಅಂತ ಹೇಳಲ್ಲ. ಅವರು ಒಪ್ಕೊಂಡ್ ಬಂದಾರೆ, ಕೊಡ್ತಾರೆ. ಈ ಸರ್ಕಾರ ಲಂಚ, ಒಂದ್ ನಿಮಿಷ, ಭ್ರಷ್ಟಾಚಾರದ ಸುಳಿಯಲ್ಲಿ ವಿಲವಿಲ ಒದ್ದಾಡ್ತಿದೆ. ಇಂತ ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹುಡುಕ್ಬೇಕು ನಾವು, ಯಾವ ನಿಗಮದಲ್ಲಿ ಇಲ್ಲ ಅಂತ. ನಿಮ್ ಕಾಲದಲ್ಲೂ 40% ಕಮಿಷನ್ ಆರೋಪನೂ ಇತ್ತು. ಈಗ 40% ಯಾವ ಪಕ್ಷಗಳು ಸಾಚಾಗಲ್ಲ, ಎಲ್ಲೂ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ಕಾಗಲ್ಲ. ನೀರಾವರಿ ಬಗ್ಗೆ ಒಂದ್ ನಿಮಿಷ, ಈಗ ಇವಾಗ ಪರಶುರಾಮ PSA ಸ್ಕ್ಯಾಮ್ ಅಂತ ಹೇಳ್ತಾ ಇದ್ರಲ್ಲ ಅವರು. ಒಂದ್ ನಿಮಿಷ ಮಾತಾಡಕ್ ಬಿಡ್ರಿ, ಮಾತಾಡಕ್ ಬಿಡ್ರಿ ನೀವು. ಸುಧಾಕರ್ 150 ರೂಪಾಯಿಗೆ 450 ರೂಪಾಯಿ ತಗೊಂಡಿದ್ದಾರೆ. ಮಾತಾಡಕ್ ಬಿಟ್ರೆ ಕೊರೋನಾ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ 80 ಕೋಟಿ ಜನರಿಗೆ ಆಹಾರ ಭದ್ರತೆ ಪಡಿತರವನ್ನು ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಅದಕ್ಕೆ ಚೀಟಿ ಹಾಕಿ, ಫೋಟೋ ಹಾಕಿ ಅನ್ನಭಾಗ್ಯ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ ಅಂದ್ರೆ ಕೇಂದ್ರ ಆ ಅಕ್ಕಿ ಕೊಡೋದ್ರಲ್ಲೂ ಕೂಡ ತಾರತಮ್ಯ ಮಾಡ್ತು. ಪ್ರತಿ ಒಂದಕ್ಕೂ ಕೇಂದ್ರಕ್ಕೆ ಬೆಟ್ಟು ತೋರಿಸ್ತಾರೆ. ಯಾಕೆ ನೋಡಿ, ನಾ ಹೇಳುದು ಒಕ್ಕೂಟ ವ್ಯವಸ್ಥೆ ರಾಜ್ಯಗಳಿಗೆ ಏನ್ ಬರಬೇಕು. ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಒಕ್ಕೂಟ ವ್ಯವಸ್ಥೆಯಲ್ಲಿ ಏನ್ ಕೊಡ್ಬೇಕಾಗಿರೋದು ಅದು ಕೊಟ್ಟಿದೀವಿ. ಇವ್ರು ಕೇಳ್ತಾ ಇರೋದು ಅಡಿಷನಲ್, ಪ್ರತಿ ಒಂದಕ್ಕೂ ಅದೇ ಸೇಮ್ ಮಾಡಿದ್ದೆ ಅಂತ ಹೇಳೋದಲ್ಲ.